ಸ್ವಾದೂತಕದ ಆ, ಸಮುದ್ರದ ಆವರಣದಲ್ಲಿ ಪುಷ್ಕರ ದ್ವೀಪದ ಹೊರಭಾಗವನ್ನ ಪರಿಚಯ ಮಾಡಿಕೊಟ್ಟು ಸ್ವಾದೂತಕೇನ ಉದಧಿನ ಪುಷ್ಕರ ಪರಿವೇಷ್ಟಿತ ಸಮೇನ ಪುಷ್ಕರಸ್ಯೈವ ವಿಸ್ತಾರಾನ್ ಮಂಡಲಂ ತಥಾ ಏವಂ ದ್ವೀಪ ಸಮುದ್ರೈಶ್ಚ ಸಪ್ತ ಸಪ್ತಭಿರಾವೃತಾ. ಹೀಗೆ ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳಿಂದ ಆವರಿಸಿ ದ್ವೀಪಶ್ಚೈವ ಸಮುದ್ರಶ್ಚ ಸಮಾನೋ ದ್ವಿಗುಣೋಪರವು. ಮೊದಲನೇ ದ್ವೀಪ ಸಮುದ್ರಕ್ಕಿಂತ ಎರಡನೇ ದ್ವೀಪ ಸಮುದ್ರ ಸ್ವಲ್ಪ ಎರಡು ಪಟ್ಟು ವೃದ್ಧಿ ಆಗ್ತಾ ಹೀಗೆ ಕೊನೆಯದರಲ್ಲಿ 2 ವರ್ಷಗಳಾಗಿ ವಿಭಾಗವಾಗಿದ್ದು ಒಂದು ಪರ್ವತ ಅದನ್ನ ಬೇರ್ಪಡಿಸಿದ್ದು ಇತ್ಯಾದಿಗಳೆಲ್ಲ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಯಥಾಶಕ್ತಿ ಅವರವರ ಕರ್ತವ್ಯಗಳನ್ನು ಅವರನ್ನು ತಪ್ಪದಂತೆ ನಡೆಸುವುದನ್ನ ಎಲ್ಲವನ್ನು ಕೂಡ ನಿರೂಪಣೆ ಮಾಡಿದ್ರು. ಪಯಾಂಸಿ ಸರ್ವದಾ ಸರ್ವ ಸಮುದ್ರೇಶು ಸಮಾನಿ ವೈ ನ್ಯೂನಾತಿರಿಕ್ತ ತೇಷಾಂ ಕದಾಚಿನ್ನೈವ ಜಾಯತೆ. ಆ ಸಮುದ್ರದ ಪ್ರಮಾಣ ಎಲ್ಲ ಸಮುದ್ರಗಳಲ್ಲೂ ಕೂಡ ಏನೇನು ಸರ್ವ ಸಮುದ್ರೇಶು ಎಲ್ಲ ಸಮುದ್ರಗಳಲ್ಲೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚಿರುವ ಸಂಗತಿಯನ್ನ ಕ್ರಮವಾಗಿ ಹೇಳಿ ಆ ನೀರಿನ ಪ್ರಮಾಣ ಅಂದ್ರೆ ಒಂದು ಸಮುದ್ರದ 2 ಪಟ್ಟು ಇನ್ನೊಂದು ಸಮುದ್ರ ಅಂತ ಹೀಗೇನ್ ಹೇಳಿದ್ರು ಇದು ಯಾವತ್ತೂ ಬದಲಾಗುವುದಿಲ್ಲ. ಎಲ್ಲ ಸಮುದ್ರಗಳು ಪರಸ್ಪರ ಒಂದಕ್ಕೊಂದು ಸಮಾನವಾಗಿ ಇದೆ. ಉತ್ತರೋತ್ತರ 2 ಪಟ್ಟಾಗಿರುವುದಾದ್ರೂ ಕೂಡ ಆ ಆ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಅದು ಯಾವತ್ತು ಒಂದು ಕದಾಚಿನ್ ನೈವ ಜಾಯತೆ. ಯಾವತ್ತು ಕೂಡ ಆ ನೀರಿನ ಪ್ರಮಾಣ ಅನ್ನೋದು ಮೊದಲನೇದು ಜಾಸ್ತಿ ಇದ್ದಿದ್ದು ಎರಡನೇದು ಕಮ್ಮಿ ಆಗುದು ಈ ತರ ಎಲ್ಲ ದುಸ್ಥಿತಿ ಯಾವತ್ತೂ ಬರಲ್ಲ. ಸ್ಥಾಲೀಸ್ಥಂ ಅಗ್ನಿ ಸಂಯೋಗಾತ್ ಉದ್ರೇಕಿ ಸಲಿಲಂ ಯಥಾ ತಥೇಂದು ವೃದ್ಧೌ ಸಲಿಲಂ ಅಂಬೋಧೌ ಮುನಿ ಸತ್ತಮ. ತುಂಬಾ ಒಳ್ಳೆ ಉದಾಹರಣೆ ಕೊಡ್ತಾರೆ. ಸರ್ತಿ ಉಬ್ಬರ ಇಳಿತ ಅಂತೆಲ್ಲ ದಿಂದ ಗಂಜಿ ಕುದ್ದು ಮೇಲಕ್ಕೆ ಹರಿಯುತ್ತೋ ಆದ್ರೆ ನೀರ್ ಜಾಸ್ತಿ ಆಗುದಲ್ಲ. ಕುದಿಯಿಂದಾಗಿ ಸಲಿಲಂ ಯಥಾ ಉದ್ರೇಕಿ ನೀರ್ ಹೇಗೆ ಮೇಲಕ್ಕೆ ಉಕ್ಕಿ ಹರಿಯುತ್ತೋ ಹಾಗೇನೆ ಇಂದು ವೃದ್ಧವು ಚಂದ್ರನ ವೃದ್ಧಿಯಿಂದಾಗಿ ನೀರಿನಲ್ಲಿ ಒಂದು ಉದ್ರೇಕ ಉಂಟಾಗಿ ಜಾಸ್ತಿ ಆದಂತೆ ಕಾಣುತ್ತೆ. ಕಡಲ್ ಕೊರೆತ ಇತ್ಯಾದಿಗಳೆಲ್ಲ ಏನಾದ್ರೂ ಅಂತಹದ್ದಿದ್ರೆ ಅದರ ಹಿನ್ನೆಲೆಯಲ್ಲಿ ಇರುವಂತಹದ್ದು ಸಮುದ್ರದ ನೀರು ಜಾಸ್ತಿ ಆಗುದು ಅಂತಲ್ಲ, ನೀರಿನ ಉಬ್ಬರ ಉಕ್ಕುವಿಕೆ ಜಾಸ್ತಿಯಾಗಿ ಅದು ನಮಗೆ ಹಾಗೆ ಕಾಣುತ್ತೆ ಅಂತ ಇಲ್ಲಿ ಒಂದು ಉದಾಹರಣೆ ಮೂಲಕನೇ ವ್ಯಾಸರು ತಿಳಿಸಿದ್ರು. ಅನ್ಯೂನಾನತಿರಿಕ್ತಾಶ್ಚ ವರ್ಧಂತ್ಯಾಪೋ ಹ್ರಸಂತಿ ಚ ಉದಯಾಸ್ತಮಯನ್ ಉದಯಾಸ್ತಮನೆ ಮನೇಶ್ವಿಂದೋ ಪಕ್ಷಯೋ ಕೃಷ್ಣ ಶುಕ್ಲಯೋ ಅನ್ಯೂನ ಅನತಿರಿಕ್ತಾಶ್ಚ. ವೃದ್ಧಿ ಆಗುತ್ತೆ ಅಂದ್ರೆ ಅದೆಷ್ಟು ವೃದ್ಧಿ ಆಗುತ್ತೋ ಅದು ಅಷ್ಟೇ ಹ್ರಾಸ ಶುಕ್ಲ ಕೃಷ್ಣಗಳಲ್ಲಿ ಹ್ರಸಂತಿಚ ನೀರು ಅಷ್ಟೇ ಕ್ರಮದಲ್ಲಿ ಕಮ್ಮಿ ಆದ ಹಾಗೆ ಕಾಣುತ್ತೆ ಕೂಡ. ಆಗ್ಲೂ ನೀರೇನ್ ಕಮ್ಮಿ ಆಗಿರುವುದಿಲ್ಲ, ಅದು ಒಳಕ್ಕೆ ಹೋಗುತ್ತೆ ಅಂದ್ರೆ ತಣ್ಣಗಾಗುತ್ತೆ ಅಷ್ಟೇ. ಬಿಸಿ ತಣ್ಣಗಾದಾಗ ಉಕ್ಕಿ ಹರಿದ ಸಲಿಲ ನೀರು ಹೇಗೆ ಜಾರಿ ಬತ್ತೆ ಒಳಗೆ ಮಾಮೂಲು ಸ್ಥಿತಿಗೆ ಬರುತ್ತೋ ಅದು ನಮಗೆ ಕಮ್ಮಿ ಆದ ಹಾಗೆ ಕಾಣುತ್ತೆ. ಯಾಕಂದ್ರೆ ಒಂದ್ ಸರ್ತಿ ಉಕ್ಕಿ ಹರಿದದ್ದು ಕಂಡು ಎರಡನೇ ಸರ್ತಿ ಅದರ ಪ್ರಮಾಣದಲ್ಲಿ ಆ ಸಮುದ್ರದ ದಂಡೆಯ ನೀರಿನ ಪ್ರಮಾಣ ಕೆಳಕ್ಕೆ ಹೋದದ್ದ ಹಾಗೆ ಕಾಣುತ್ತೆ. ಆದ್ರೆ ವಸ್ತುತಃ ಅದು ಶುಕ್ಲ ಕೃಷ್ಣದಲ್ಲಿರುವ ವ್ಯತ್ಯಾಸ ಹೊರತು ಉದಯಾಸ್ತಮನೇಶು ಉದಯದ ಕಾಲದಲ್ಲಿ ಹುಣ್ಣಿಮೆ ಆಗ್ತಾ ಇರುವ ಕಾಲದಲ್ಲಿ ಶುಕ್ಲದಲ್ಲಿ ವರ್ಧಂತಿ
ಆಮೇಲೆ ಅಸ್ತಮನೇಶು ಕೃಷ್ಣೇ ರಸಂತಿ, ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಸಮುದ್ರದ ನೀರಿನ ಏರಿಳಿತಕ್ಕೆ ಕಾರಣವಾಗುವ ಸಂಗತಿ. ದಶೋತ್ತರಾಣಿ ಪಂಚೈವ ಹ್ಯಂಗುಲಾನಾಂ ಶತಾನಿ ವೈ ಅಪಾಮೃದ್ಧಿ ಕ್ಷಯೌ ದೃಷ್ಟೌ ಸಾಮುದ್ರೀಣಾಂ ಮಹಾಮುನೇ. ದಶೋತ್ತರಾಣಿ ಪಂಚೈವ, 15 ದಿವಸಗಳಿಗೆ ಷಡಂಗುಲಾನಾಂ ಶತಾನಿ, ಸಮುದ್ರದಲ್ಲಿ ಒಂದು 510 ಷಟ್ ಅಂಗುಲಾನಿ ಶತಾನಿ, ದಶ ಉತ್ತರಾಣಿ ಪಂಚ, 10 ಸೇರಿದ 500 ಅಂದ್ರೆ 510 ಅಂಗುಲಗಳಷ್ಟು ವೃದ್ಧಿ ಕಾಣುತ್ತೆ. ಅದು ಮಾಮೂಲು ಸ್ಥಿತಿಗೆ ಬಂದಾಗ ಅಷ್ಟೇ ಇಳಿಯುತ್ತೆ. ವೃದ್ಧಿ ಕ್ಷಯವು ದೃಷ್ಟವು, 510 ಅಂಗುಲದಷ್ಟು ವೃದ್ಧಿ ಶುಕ್ಲದಲ್ಲಿ, 510 ಅಂಗುಲದಷ್ಟು ಕ್ಷಯ. ಕ್ಷಯ ಅಂದ್ರೆ ಕೆಳಕ್ಕೆ ಜಾರಿ ಹೋಗುವುದನ್ನ ಶುಕ್ಲ ಕೃಷ್ಣಗಳಲ್ಲಿ ನಾವು ಕಾಣ್ತೇವೆ. ಏ ಮಹಾಮುನೆ, ಇದು ಸಮುದ್ರದಲ್ಲಿ ಸ್ವಲ್ಪ ಕೆಲಸ ಮಾಡಿದವರಿಗೆ ಗೊತ್ತಾಗುವ ಸಂಗತಿ. ಅದರಿಂದಾಗಿ ಕೆಲವೊಂದ್ ಸರ್ತಿ ದಂಡೆಯ ಬಹಳ ಮೇಲ್ಭಾಗದ ತನಕ ನೀರು ಹರಿಯುತ್ತೆ, ಇನ್ನೊಂದ್ ಸರ್ತಿ ಕೆಳಭಾಗದ ತನಕ ಇಳಿದು ಹೋಗಿರುತ್ತೆ. ಅಮಾವಾಸ್ಯೆ ಸಮಯದಲ್ಲೆಲ್ಲ ನೀವು ಹೋದ್ರೆ ಸಮುದ್ರ ತುಂಬಾ ಕೆಳಗಿಳಿಬೇಕಾಗತ್ತೆ. ಹುಣ್ಣಿಮೆ ಸಮಯಕ್ಕೆ ಬಂದಾಗ ನಿಮ್ಗೆ ಹೆಚ್ಚು ಕಾಲ ಹತ್ರನೇ, ನೀವು ದಂಡೆಯಲ್ಲಿ ಇರ್ಬೇಕಾದ್ರೆ ಬಂದ ಹಾಗೆ ತೆರೆಗಳು ಬಂದು ಹೊಡಿತಾರೆ. ಅಂದ್ರೆ ನೀರು ಸಮಾನವಾದ್ರೂ ಕೂಡ ಚಂದ್ರನ ಗತಿಯ ವ್ಯತ್ಯಾಸದಿಂದ ಹೀಗೆ ಕಾಣುತ್ತೆ. ಭೋಜನಂ ಪುಷ್ಕರ ದ್ವೀಪೆ ತತ್ರ ಸ್ವಯಂಪಸ್ಥಿತಂ ಷಡ್ರಸಂ ಭುಂಜತೆ ವಿಪ್ರ ಪ್ರಜಾಷ್ಟರ್ವಾಸದೈವ ಹಿ. ಹೇ ವಿಪ್ರ, ಪುಷ್ಕರ ದ್ವೀಪದಲ್ಲಿ ಪೂರ್ಣ ಜನರ ಹೊಟ್ಟೆಗೆ ಬೇಕಿರುವಂತಹ ಆಹಾರದ ಸೌಕರ್ಯ ಸರ್ವದಾ ಸರ್ವಕಾಲದಲ್ಲೂ ಕೂಡ ಸಿದ್ಧವಾಗಿರುತ್ತೆ. ಷಡ್ರ ಷಡ್ರಸೋಪೇತವಾದಂತಹ ಅನ್ನವನ್ನೇ ಅವರು ಉಣ್ತಾರೆ. ಸ್ವಾದೂದಕ ಸ್ವಾದೂದಕಸ್ಯ ಪರಿತೋ ದೃಶ್ಯತೆ ಲೋಕ ಸಂಸ್ಥಿತಿ ದ್ವಿಗುಣ ಕಾಂಚನಿ ಭೂಮಿ ಸರ್ವಜಂತು ವಿವರ್ಜಿತ. ಸ್ವಾದೂದಕದ ಸುತ್ತ ಅಂದ್ರೆ ಇನ್ನು ಮುಂದಕ್ಕೆ ಹೋದ ಹಾಗೆ ಅಲೋಕ ಸಂಸ್ಥಿತಿ, ಬೆಳಕಿಲ್ಲದ ಜಾಗ ತುಂಬಿಕೊಂಡಿದೆ. ಜೀವಗಳಿಲ್ಲ ಅಲ್ಲಿ, ಬೆಳಕೂ ಇಲ್ಲ, ಲೋಕದಲ್ಲಿ ಯಾವ ಪ್ರಾಣಿಗಳು ವಾಸವೂ ಮಾಡುವುದಿಲ್ಲ. ಸಮುದ್ರದ ಆ ಕೊನೆಯ ಭಾಗ ಅಂತ ಅನ್ನೋದು ಹಾಗೆ ಮನುಷ್ಯರಹಿತವಾದ ಅತ್ಯಂತ ಸರ್ವಜಂತು ವಿವರ್ಜಿತ, ಎಲ್ಲಾ ತರದ ಜಂತುಗಳು ಕೂಡ ಅಲ್ಲಿ ಕಾಣಿಸುವುದಿಲ್ಲ. ಯಾವುದೇ ತರದ ಜಂತುಗಳು ಕೂಡ ಅಲ್ಲಿ ಕಾಣಿಸುವುದಿಲ್ಲ. ದ್ವಿಗುಣ ಕಾಂಚನಿ ಭೂಮಿ, ಅದು ಇಲ್ಲಿಯ ತನಕ ಇದ್ದ ಎಲ್ಲಾ ಭೂಮಿಗಿಂತ 2 ಪಟ್ಟು ಹೆಚ್ಚು ಜಂತು ರಹಿತವಾದ ಜಾಗ. ಲೋಕಾಲೋಕ ತತಸ್ಥೈಲೋ ಯೋಜನಾಯುತ ವಿಸ್ತೃತ ಉಚ್ಛ್ರಯೇಣ ಉಚ್ಛ್ರಾಯೇಣ ಪಿತಾವಂತಿ ಸಹಸ್ರಾಣ್ಯಚಲೋ ಅಚಲೋ ಹಿ ಸಹ. ಅಲ್ಲಿಂದ ಮುಂದೆ ನೀವು ಹೋದ್ರೆ 10,000 ಯೋಜನದಷ್ಟು ವಿಸ್ತಾರವಾದ ಲೋಕಾಲೋಕ ಪರ್ವತ ಅಂತ ಒಂದಿದೆ. ವಹ ಆ ಪರ್ವತ ಉಚ್ಛ್ರಾಯೇಣ ಪಿತಾವಂತಿ ಸಹಸ್ರಾಣ್ಯ ಚಲೋಹಿತಃ. ಇದು ಕೇವಲ ಯೋಜ ಅಷ್ಟು ಯೋಜನೆಗಳ ಬಗ್ಗೆ ಹೇಳಿದ್ರಲ್ವಾ, ಇದು ಉದ್ದಕ್ಕೆ ಮಾತ್ರ ಅಲ್ಲ, ಎತ್ತರಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿಯೇ ಅದರ ಅಸ್ತಿತ್ವ ಇದೆ. ಅದು ಕೂಡ ಸಾವಿರಾರು ಯೋಜನದಷ್ಟು ಎತ್ತರದಲ್ಲಿ ಇದೆ. ಇದರ ನಂತರ ತತಸ್ತಮ ಸಮಾವೃತ್ಯ, ಈ ಬೆಟ್ಟದ ನಂತರ ಕತ್ತಲೆ. ಸಂಶೈಲಂ ಸರ್ವತಃ ಸ್ಥಿತಂ, ಆ ಶೈಲದ ಆಚೆಯ ಸುತ್ತ ಎಲ್ಲ ಬರೀ ಕತ್ತಲೆ, ಸೂರ್ಯನ ಬೆಳಕಲ್ಲಿ ಸಾಗುದಿಲ್ಲ ಅನ್ಸುತ್ತೆ. ತಮಶ್ಚಾಂಡಾಟಕೆ ತಮಶ್ಚಾಂಡಕಥಾಹೀನ ಸೀಮನ್ ಸಾಮಂತಾತ್ ಪರಿವೇಷ್ಟಿತಂ
ಪಂಚಾಶತ್ಕೋಟಿವಿಸ್ತಾರಾಸ ಶೇಯಂ ಶೇಯಮುರ್ವಿ ಮಹಾಮುನೆ. ಓ ಮಹಾಮುನಿಯೇ, ಅಂಡಕಟಾಹದ ಅಂದ್ರೆ ಈ ಹೊರಭಾಗದ ಕವಚ ಏನಿದೆ, ಅದು ಸಮುದ್ರ ಮತ್ತು ಪರ್ವತಾದಿಗಳಿಂದ ಕೊನೆಯಾಗುವಂತಹ ಜಾಗ. ಭೂಮಂಡಲದ 50 ಯೋಜನದಷ್ಟು ವಿಸ್ತಾರದ ಭಾಗದಲ್ಲಿ ಈ ವ್ಯವಸ್ಥೆ ಇದೆ. ಇದನ್ನ ಎಂದೂ ಕೂಡ ಯಾರೂ ಕೂಡ ಸ್ಪರ್ಶಿಸಲಿಕ್ಕೆ ಆಗದಿರುವಂತದ್ದು ಲೋಕದಲ್ಲಿ. 50 ಕೋಟಿ ವಿಸ್ತಾರ ತೇಯ ಮುರ್ವಿ ಮಹಾಮುನೆ ಸಹೈವ ಅಂಡಕಟಾಹೇನ ತದ್ವೀಪಾಬ್ಧಿ ಮಹೀಧರ. 7 ದ್ವೀಪಗಳಿಂದ ಕೂಡಿದ 50,000 ಯೋಜನೆಗಳಷ್ಟು ವಿಸ್ತಾರವಾದ ಈ ಬ್ರಹ್ಮಾಂಡ ಕಟಾಹಕ್ಕೆ ಭೂಮಿಯೊಂದೇ ಆಸರೆ. ಅಂದ್ರೆ ಪ್ರಧಾನವಾಗಿ ಇಲ್ಲಿಂದ ಮುಂದೆ ಏನ್ ನಡೀಬೇಕು, ಆಧಾರಭೂತ ಸರ್ವೇಶಾಂ ಮೈತ್ರೇಯ ಜಗತಾಮಿತಿ ಧಾತ್ರಿ ವಿಧಾತ್ರಿ ಸರ್ವಭೂತ ಗುಣಾಧಿಕ. ಧಾತ್ರಿ ಮತ್ತು ವಿಧಾತ್ರಿ ಈ ಸಮಸ್ತ ಆಕಾಶದಲ್ಲಿ ಇರುವ ಸಮಸ್ತ ಭೂತಗಳ ಹೆಚ್ಚಿನ ಗುಣಮಯವಾದಂತಹ ಪೃಥ್ವಿಯನ್ನು ಸಂಪೂರ್ಣವಾಗಿ ಹೊತ್ತು ನಿಂತ ಆಧಾರಭೂತವಾದ ಶಕ್ತಿ ಅದು ಇಲ್ಲಿ ನೆಲೆಗೊಂಡಿದೆ. ಅದು ಈ ಜಗತ್ತಿನ ಅಸ್ತಿತ್ವವನ್ನ, ಪಾಲನೆ, ಉದ್ಭವಗಳನ್ನ ಹುಟ್ಟಿಸಿ, ಬೆಳೆಸಿ, ಉಳಿಸಿ ಸರ್ವ ವಿಧವಾದ ರಕ್ಷಣೆಯನ್ನು ಕೂಡ ಮಾಡುತ್ತಾ ಹೋಗುತ್ತೆ ಅನ್ನುವಲ್ಲಿಗೆ ಇತಿ ಶ್ರೀ ವಿಷ್ಣು ಪುರಾಣೇ ದ್ವಿತೀಯೇ ಅಂಶೇ ಚತುರ್ಥೋಧ್ಯಾಯ. ಹರಿ ಓಂ. ಅಥ ಪಂಚಮೋಧ್ಯಾಯ. ಇಲ್ಲಿಂದ ಮುಂದೆ ಪಾತಾಳದ ಲೋಕಗಳ ಕುರಿತಾದ, ಇಲ್ಲಿ ತನಕ ಮೇಲಿನ ಲೋಕಗಳ ಬಗ್ಗೆ ಹೇಳಿದ್ರು, ಪಾತಾಳದ ಲೋಕಗಳ ಕುರಿತಾದ ಮಾತುಗಳು ಮುಂದಿನ ಅಧ್ಯಾಯದಲ್ಲಿ ನಿರೂಪಣೆಗೊಳ್ಳುತ್ತೆ. ಮತ್ತೆ ಆ ಪದ್ಯಗಳ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.